ನಾವು ಸ್ವಲ್ಪ ತಮ್ಮ ಕುಟುಂಬದ ಬಗ್ಗೆ ಮಾತನಾಡೋದಕ್ಕೆ ಅಂತ ಹೇಳಿದ್ರೆ ಜ್ಯೇಷ್ಠ ಶ್ಲೋಕ ಮುದ್ದಾದ ಇಬ್ಬರು ಮಕ್ಕಳು ಸರ್. ಮತ್ತೆ ಜ್ಯೇಷ್ಠವ್ರನ್ನ ಯಾವತ್ತೂ ನಾವು ತೆರೆ ಮೇಲೆ ನೋಡ್ತೀವಿ ಸರ್. ಅದು ನಿಮ್ಗಳ ಹಾರೈಕೆ ಮೇಲೆ ಇದೆ. ಅವರು ಯಾಕಂದ್ರೆ ಇತ್ತೀಚೆಗೆ ಅಷ್ಟೇ ನಾವು ಅವ್ರ ಫೋಟೋ ಶೂಟ್ ಎಲ್ಲ ನೋಡಿದ್ವಿ, ಬಹಳಷ್ಟು ಟಾಲ್ ಅಂಡ್ ಹ್ಯಾಂಡ್ಸಮ್ ಸರ್ ಮಗಳು. ಸೊ ನಾವ್ ಯಾವಾಗ ಅವರನ್ನ ತೆರೆ ಮೇಲೆ ನೋಡ್ತೀವಿ ಅಂತ ಹೇಳಿ ಬಹಳಷ್ಟು ಒಂದು ಕಾತರದಿಂದ ಇಡೀ ಕರ್ನಾಟಕನೇ ಕಾಯ್ತಾ ಇದೆ ಸರ್. ಥ್ಯಾಂಕ್ ಯು. ಯಾಕಂದ್ರೆ ವಿಷ್ಣುವರ್ಧನ್ ಅವರ ಕುಡಿ ಇನ್ನೊಂದು ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಯೂರಿಯಾಸಿಟಿಯಲ್ಲಿ ಇದ್ದೇ ಇರುತ್ತೆ ಸರ್. ಸೊ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಗೊತ್ತಿಲ್ಲ, ಅವರು ಇನ್ನೂ ಸ್ಕ್ರಿಪ್ಟ್ಸ್ಗಳು ಕೇಳ್ತಾ ಇದ್ದಾರೆ. ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಖಂಡಿತವಾಗ್ಲೂ ಮಾಡ್ತಾರೆ. ಅವ್ರು ಓದಿದ್ದು ಕೂಡ ಅದೇ ಮೀಡಿಯಾ ಅಂಡ್ ಮಾಸ್ ಕಮ್ಯುನಿಕೇಶನ್ ಓದಿದ್ದು. ಅಂದರೆ ಜರ್ನಲಿಸಮ್ ಜೊತೆಗೆ ಸಿನಿಮಾ ಮೇಕಿಂಗ್ ಕೂಡ ಅವರು ಓದಿದ್ದಾರೆ. ಹಾಗಾಗಿ ಶಾರ್ಟ್ ಫಿಲ್ಮ್ಸು ಮಾಡಿದ್ದಾರೆ, ರಂಗಭೂಮಿಯಲ್ಲೂ ತೊಡಗಿಸ್ಕೊಂಡಿದ್ರು ಅವರು. ಅಂದರೆ ಅದರಲ್ಲೂ ಅವರು ಪ್ರತಿ ಅಂದರೆ ಸ್ಕೂಲ್ ನಾಟಕಗಳಲ್ಲಿ ಅಥವಾ ಕಾಲೇಜ್ ನಾಟಕಗಳಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಡ್ರಮ್ಸ್ ಕಲಿತಾ ಇದ್ದಾರೆ, ಡ್ಯಾನ್ಸ್ ಕಲಿತಾ ಇದ್ದಾರೆ, ಫೈಟ್ ಕಲಿತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಸಿನಿಮಾಗಳು ಎಷ್ಟು ನೋಡಿದ್ದಾರೆ ಅಥವಾ ನೋಡ್ತಾ ಇರ್ತಾರೆ ಅಂತಂದರೆ ಅದಕ್ಕೆ ಲೆಕ್ಕವೇ ಇಲ್ಲ, ಲೆಕ್ಕವೇ ಇಲ್ಲ. ಅಷ್ಟು ಸಿನಿಮಾಗಳನ್ನು ಅವರು ನೋಡಿದ್ದಾರೆ. ಹಾಗಾಗಿ ಒಂದು ರಕ್ತದಲ್ಲೇ ಇದೆ, ಜೊತೆಗೆ ಅವರು ಅದನ್ನು ಕಲಿತಾನೂ ಇದ್ದಾರೆ. ಒಬ್ಬ ವಿದ್ಯಾರ್ಥಿಯಾಗಿ ಕೂಡ ತುಂಬಾ ಅವರು ಕಲಿತಾ ಇದ್ದಾರೆ, ತೊಡಗಿಸ್ಕೊಂಡಿದ್ದಾರೆ.